ಜನರು ಬೇಡದೇ ಇರುವಂಥ ವಿಷಯಗಳಿಗೋಸ್ಕರ ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾರೆ. ಆದರೆ ನಾನು ದೇವರನ್ನು ಕಂಡಿಲ್ಲ ಅಂತ ಎಷ್ಟು ಜನ ವ್ಯಥೆ ಪಡ್ತಾರೆ. ಇನ್ನು ಕೆಲವರ ವಾದ ಇದು, ನಾವು ಭಜನೆ ಮಾಡ್ತೀವಿ, ಸೇವೆ ಮಾಡ್ತೀವಿ, ಆದರೂ ದೇವರು ನಮಗಿನ್ನೂ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ದೇವರು ಇಲ್ಲವೇ ಇಲ್ಲ ಅಂತ. ನಮ್ಮ ಕಥೆಯಲ್ಲೂ ಇದೇ ರೀತಿಯಾದಂಥ ಕೆಲವು ಸಮಸ್ಯೆಗಳನ್ನು ಇಟ್ಕೊಂಡಿರುವಂಥ ಒಬ್ಬ ಶಿಷ್ಯ ಇದ್ದಾನೆ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಯ್ತಾ, ಅಥವಾ ಆ ಕಾರಣಕ್ಕೆ ಏನಾದರೂ ಬಿಟ್ಟು ಹೋಗ್ತಿದ್ಯೋ? ಅಯ್ಯೋ, ಆ ಕಾರಣಕ್ಕೋಸ್ಕರ ಅಲ್ಲ ಸ್ವಾಮೀಜಿ. ನಾನು ಬಿಟ್ಟು ಹೋಗೋದಕ್ಕೆ ನನ್ನದೇ ಆದಂಥ ಕೆಲವು ವೈಯಕ್ತಿಕವಾದಂತಹ ಕಾರಣ ಇದೆ. ಏನದು? ಸ್ವಾಮೀಜಿ, ಸತ್ಯ ಹೇಳ್ತೀನಿ. ನಾನು ಹಿಂದೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಜನರು ದುಡ್ಗೋಸ್ಕರ ಕತ್ತೆ ಥರ ದುಡಿಯೋದು ನೋಡಿ ನನಗೆ ಬೇಜಾರಾಗಿ ಬೇರೆ ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ದೇವ್ರನ್ನ ನೋಡಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಆದರೆ ನಾನಿಲ್ಲಿ ಮಾಡ್ತಾ ಇರೋದೇನು, ಇವಾಗ ಸೇವೆ ಅನ್ನೋ ಹೆಸರಿನಲ್ಲಿ ಮತ್ತೆ ಕೆಲಸ. ಯಾಕೋ ನಾನು ಯಾವ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದೋ ಅದನ್ನು ಸಾಧನೆ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವಾಮೀಜಿ. ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿದ್ದಿ? ಹೌದು ಸ್ವಾಮೀಜಿ. ಸರಿ, ನನಗೆ ಸ್ನಾನ ಮಾಡೋಕ್ಕೆ ಹೊಳೆಗೆ ಹೋಗ್ತಿದ್ದೀನಿ, ಬಾ ಜೊತೆಗೆ. ನೀನು ಬಾ, ಸ್ನಾನ ಮಾಡುವಂತೆ. ನನ್ನ ಸ್ನಾನ ಆಯಿತು ಸ್ವಾಮೀಜಿ. ಬಾರಯ್ಯ, ಮಾಡು ಹೊಳೆ ಸ್ನಾನ. ಅಲ್ಲ, ನನ್ನ ಬಟ್ಟೆ ಕೂಡ ತಂದಿಲ್ಲ ಸ್ವಾಮೀಜಿ. ಪರವಾಗಿಲ್ಲ, ಬಾ, ಅವೆಲ್ಲ ನಡೆಯುತ್ತೆ. ಸ್ವಾಮಿಗಳು ಸ್ನಾನಕ್ಕೆ ಬರ್ತಾ ಇದ್ದಾರೆ, ಸೈಡ್ ಆಗ್ಬಿಡಿ ಸ್ವಲ್ಪ. ಬನ್ನಿ ಈ ಕಡೆ, ಆ ಕಡೆ ಬನ್ನಿ. ಸ್ವಾಮಿಗಳು ಸ್ನಾನಕ್ಕೆ ಬರ್ತಾ ಇದ್ದಾರೆ, ಬನ್ನಿ. ಅಣ್ಣ, ನಿಮ್ಮನ್ನ ಬನ್ನಿ ಈ ಕಡೆ. ಅಮ್ಮ, ಸ್ವಾಮಿಗಳು ಬರ್ತಾ ಇದ್ದಾರೆ, ಸ್ವಲ್ಪ ದಾರಿ ಬಿಡಿ. ಪ್ಯಾಂಟು ಶರ್ಟ್ 5 ರೂಪಾಯಿ ಐರನ್ ಮಾಡಿ ಎಲ್ಲ. ಹೌದಾ? ಆಗ್ಲಿ ಸ್ವಾಮಿಗಳೇ. ನೀರಲ್ಲಿ ಮುಳುಗಿದ್ಯಲ್ಲ, ಏನು ಅನ್ನಿಸ್ತಿತ್ತಾಗ? ಏನು ಅನ್ನಿಸ್ತಾ ಇತ್ತಾ? ಸತ್ತೋಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಒಂದೇ ಒಂದ್ಸರ್ತಿ ಉಸಿರು ತಗೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ನೋಡು, ಅಲ್ಲಿ ಉಸಿರಿಗಾಗಿ ಒದ್ದಾಡ್ತಾ ಇದೆಯಲ್ಲ, ಆ ಥರ ಒಂದಿನಾದ್ರೂ ದೇವ್ರಿಗಾಗಿ ಒದ್ದಾಡಿದ್ಯಾ ನೀನು? ನೀನು ಆಶ್ರಮ ಸೇರಿಕೊಂಡೆ, ಸೇವೆ ಮಾಡಿದೆ, ಈಗ ದೇವ್ರು ಕಾಣಿಸ್ತಿಲ್ಲ ಅಂತಿದ್ದಿ. ಆದರೆ ಯಾವತ್ತಾದರೂ ಅಲ್ಲಿ ಉಸಿರಿಗೆ ಪಟ್ಟಿಯಲ್ಲ ವ್ಯಾಕುಲತೆ, ಜೀವನದ ಮೇಲಿನ ಪ್ರೀತಿ, ಆ ರೀತಿ ವ್ಯಾಕುಲತೆ ಪ್ರೀತಿ ದೇವ್ರ ಮೇಲೆ ತೋರಿಸಿದ್ಯಾ? ನಾವು ಜೀವನದ ಮೇಲೆ ತೋರಿಸೋ ಪ್ರೀತಿ, ಉಸಿರಿಗಾಕ್ಪಡೋ ಪಾಡು, ಇವೆಲ್ಲ ಇದೆಯಲ್ಲ, ಇವುಗಳ ಥರನೇ ದೇವ್ರ ಮೇಲೆ ಪ್ರೀತಿ, ದೇವ್ರು ಬೇಕು ಅನ್ನೋ ವ್ಯಾಕುಲತೆ, ದೇವ್ರು ಬೇಕು ಅನ್ನೋ ಉದ್ವಿಗ್ನತೆ, ಅದನ್ನು ಬೆಳೆಸ್ಕೊ. ಈ ಥರ ಬಿಟ್ಟು ಹೋಗ್ತೀನಿ, ಓಡ್ ಹೋಗ್ತೀನಿ ಅನ್ನೋದನ್ನೆಲ್ಲ ಬಿಟ್ಟು ಸಾಧನೆ ಮಾಡು. ಆವಾಗ ನೀನು ಹುಡುಕ್ತಿರೋದು ಸಿಗ್ಬೋದು ನಿನಗೆ. ನಡಿ, ಹೋಗೋಣ. ಯಾರು ದೇವರಿಗಾಗಿ ಹಂಬಲಿಸ್ತಾರೋ ಅವರು ನಿಜವಾಗಿಯೂ ದೇವರನ್ನು ಕಾಣ್ತಾರೆ. ಒಂದು ಮಗು ತನ್ನ ತಾಯಿಗಾಗಿ ಹಂಬಲಿಸೋ ರೀತಿ ಒಬ್ಬ ದೇವರಿಗೋಸ್ಕರ ಹಂಬಲಿಸಬೇಕು. ನೀರಿನಲ್ಲಿ ಹೇಗೆ ಮುಳುಗಿರುವವನು ಉಸಿರಾಡೋದಕ್ಕೆ ಒದ್ದಾಡ್ತಾನೋ ಆ ರೀತಿ ಒಬ್ಬ ದೇವರನ್ನು ಕಾಣೋದಕ್ಕೆ ವ್ಯಾಕುಲ ಪಡಬೇಕು.